ಚೂಡಾ ಪ್ರಿಯರ್ಗೆ ಇವತ್ತು ಮತ್ತೊಂದು ರೆಸಿಪಿನ ಶೇರ್ ಮಾಡಕತ್ತೀನಿ. ಸರಿಯಾದ ಅಳತಿ ಟಿಪ್ಸ್ ಜೋಡಿ 1 ಕೆಜಿ ಸ್ಪೆಷಲ್ ಚುನ್ಮರಿ ಚೂಡಾ ರೆಸಿಪಿನ ಶೇರ್ ಮಾಡಕತ್ತೀನಿ. ಇಲ್ಲಿ ತನಕ ನಾನು ಒಂದು 23 ಥರದ್ದು ಚೂಡಾ ರೆಸಿಪಿಗಳನ್ನ ಶೇರ್ ಮಾಡೀನಿ. ಎಲ್ಲರೂ ನೀವು ಭಾಳ ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಗ್ಯಾರಂಟಿ ಲೈಕ್ ಆಗುತ್ತೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡ್ರಿ. ಕೆಲವೊಬ್ರಿಗೆ ಈ ಚೂಡಾನ ಸಂಜೆ ಮುಂದೆ ಚಾ ಜೋಡಿ ತಿನ್ನಕ್ಕೆ ಲೈಕ್ ಆಗುತ್ತೆ. ಇನ್ನು ಕೆಲವರಿಗೆ ನಾಷ್ಟಾದಾಗ ಉಪ್ಪಿಟ್ಟು ಮತ್ತು ಅವಲಕ್ಕಿ ಜೋಡಿ ತಿನ್ನಕ್ಕೆ ಲೈಕ್ ಆಗುತ್ತೆ. ನಿಮಗೆ ಚೂಡಾನ ಎದ್ರ ಜೋಡಿ ತಿನ್ನಕ್ಕೆ ಲೈಕ್ ಆಗುತ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಚುನ್ಮರಿ ಮಂಡಕ್ಕಿ ಅಥವಾ ಕಡ್ಲೆಪುರಿನ ಮೊದಲ ಕ್ಲೀನ್ ಮಾಡಕತ್ತೀನಿ ರೀ. ಈ ಚುನ್ಮರಿ ತಳದಾಗ ಪುಡಿ ಇರುತ್ತೆ, ಕಸ ಕಡ್ಡಿ ಇರುತ್ತೆ. ಹಾಗಾಗಿ ನಾವು ಚಾನಸ್ಲಾರ್ದ ಹಂಗೆ ಚೂಡಾ ಮಾಡಿದ್ರೆ ಚೂಡಾ ಟೇಸ್ಟೂ ಹಾಳಾಗತ್ತೆ ರೀ. ಆಮೇಲೆ ಚೂಡಾ ಎಣ್ಣೆನೂ ಭಾಳ ಇರ್ತೈತಿ. ನಾವು ಹೆಚ್ಚಾಗಿ ಊರಿಂದ ಬರೋ ಮುಂದೆ ಒಂದು ಚೀಲ ಚುನ್ಮರಿ ತೊಗೊಂಬಂದಿರ್ತೀವಿ ರೀ. ಯಾಕಂದ್ರೆ ನಮ್ಮ ಮನೆಗೆ ನಾವು ಚೂಡಾ ಮಾಡೋದು ಮತ್ತು ಚುನ್ಮರಿ ಸುಸ್ಲಾ ಮಾಡೋದು ಜಾಸ್ತಿ ಮಾಡ್ತೀವಲ್ರಿ. ಹಾಗಾಗಿ ಚುನ್ಮರಿ ಬೇಕಾಗ್ತಾವೆ. ಇಲ್ಲಿ ಚುನ್ಮರಿ ಅಷ್ಟು ಚಲೋ ಸಿಗೋದಿಲ್ಲ ರೀ, ಸಿಕ್ಕರೂ ಭಾಳ ಕಾಸ್ಟ್ಲಿ ಇರ್ತಾವೆ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಅಂಗಡಿಯಿಂದ ತೊಗೊಂಬಂದೀನಿ. 150 ಗ್ರಾಮ್ ಅಷ್ಟು ಐತಿ ಒಂದು ಪ್ಯಾಕೆಟ್. ಇದು ಇಂಥವು 3 ಪ್ಯಾಕೆಟ್ ನಾನು ಯೂಸ್ ಮಾಡಕತ್ತೀನಿ ರೀ ಚೂಡಾ ಮಾಡೋಕ್ಕೆ. ಅಂದ್ರೆ ಟೋಟಲಿ 450 ಗ್ರಾಮ್ ಅಷ್ಟು ಚುನ್ಮರಿನೇ ಬಳಸಕತ್ತೀನಿ. ನೋಡ್ರಿ ಎಷ್ಟು ಪುಡಿ ಕಸ ಇತ್ತದ್ರಾಗ. ಈಗ ನಮ್ಮ ಎಲ್ಲ ಚುನ್ಮರಿ ಕ್ಲೀನ್ ಆದವು ರೀ. ಇವನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಗ್ಯಾಸ್ ಮೇಲೆ ಒಂದು ದೊಡ್ಡ ಬುಟ್ಟಿ ಇಟ್ಟೀನಿ ರೀ ಚೂಡಾ ಮಾಡೋಕ್ಕೆ. ಈಗ ಇದ್ರಾಗ 1.5 ಕಪ್ ಅಷ್ಟು ಎಣ್ಣೆ ಹಾಕಕತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚೆ ಸಾಸಿವೆ, 1 ಚಮಚೆ ಜೀರಿಗೆ ಹಾಕಿದ್ದಾರೆ. ಎರಡು ಚಂದಂಗೆ ಚಟಪಟ ಅಂತ ಸಿಡಿದ್ಮೇಲೆ 1 ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ರೀ. ಹೈ ಫ್ಲೇಮ್ನಾಗ ಶೇಂಗಾನ ಹುರಿತೀನಿ. ಲಕ್ಷ ಇರಲಿ, ಹಿಂಗೆ ಎಲ್ಲ ಕಡೆ ಚಲೋ ತಂಗಿ ಕೈ ಆಡಿಸ್ಕೊಂತ ಹುರಿಬೇಕು. ಅಂದ್ರೆ ಶೇಂಗಾ ಒಂದೇ ಸಮ ಹುರಿತಾವು. ಆಮೇಲೆ ಶೇಂಗಾನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಆದ್ರೆ ಚೂಡಾಕ್ಕೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೂಡಾ ಭಾಳ ರುಚಿ ಆಗ್ತಾವೆ. ಶೇಂಗಾನ ನಾವು ಎಷ್ಟು ಚಲೋ ತಂಗಿ ಹುರಿತೀವಿ ನೋಡ್ರಿ, ಚೂಡಾ ಅಷ್ಟು ರುಚಿ ಆಗ್ತಾವೆ. ಸ್ವಲ್ಪ ಹೊತ್ತು ಹುರಿದ ಮೇಲೆ ಶೇಂಗಾ ಕೆಂಪಗಾಗ್ತಾವೆ ಮತ್ತು ಹಿಂಗೆ ಸೀಳ್ತಾವೆ. ಅಂದ್ರೆ ಸರಿಯಾಗಿ ಹುರಿದಾವ ಅಂತೇಳಿ ಅರ್ಥ. ಅವಾಗ ಉರಿನ ಸಣ್ಣ ಮಾಡಿ 1 ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕಿ ಹುರಿಬೇಕು. ಇವನ್ನ ಒಂದು 2-3 ನಿಮಿಷ ಹುರಿದ್ರೆ ಸಾಕು. ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಸ್ವಲ್ಪ ಲೈಟಂಗೆ ಕೆಂಪಗಾದ್ರೆ ಸಾಕು. ಆಮೇಲೆ 1 ಕಪ್ಪಷ್ಟು ಕರಿಬೇವು ಹಾಕಕತ್ತೀನಿ ರೀ. ಕರಿಬೇವನ್ನ ಸ್ವಚ್ಛಂಗೆ ತೊಳೆದು ಒಣಗಿಸಿಟ್ಕೊಂಡಿದ್ದೆ. ಒಂದು 4-5 ಮೆಣಸಿನ್ಕಾಯಿನ ಮುರಿದು ಹಾಕಕತ್ತೀನಿ ರೀ. ಒಂದು 2 ನಿಮಿಷ ತನಕ ಇವನ್ನ ಹುರಿಬೇಕು. ಮೆಣಸಿನ್ಕಾಯಿ ಕರಿಬೇವು ಎರಡೂ ಗರಿ ಗರಿ ಆಗಬೇಕು. ಆದ್ರೆ ಮೆಣಸಿನ್ಕಾಯಿ ಕಲರ್ ಮಾತ್ರ ಚೇಂಜ್ ಆಗಬಾರ್ದು, ಕಪ್ಪಗಾಗಬಾರ್ದು. ಮತ್ತು ನೀವೇನ್ರೆ ಹಸಿ ಕರಿಬೇವು ಅಂದ್ರೆ ಫ್ರೆಶ್ ಕರಿಬೇವು ತೊಗೊಂಡಿದ್ರಪ್ಪ ಅಂತಂದ್ರೆ ಮೊದಲು ಅವನ್ನ ಫ್ರೈ ಮಾಡಿರಿ. ಅವು ಗರಿ ಗರಿ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ರಿ. ಆಮೇಲೆ ಲಕ್ಷ ಇರಲಿ, ಉರಿ ಸಣ್ಣ ಇರಲಿ, ಇಲ್ಲ ಅಂತಂದ್ರೆ ಮೀಡಿಯಮ್ ಇರಲಿ, ಜೋರು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಸಾಮಗ್ರಿನ ಸರಿಯಾಗಿ ಹುರಿದ್ಮೇಲೆ ಗ್ಯಾಸ್ನ ಬಂದ್ ಮಾಡಕತ್ತೀನಿ ರೀ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ನೆಕ್ಸ್ಟ್ ಈಗ ಒಂದು 1/4 ಬಟ್ಟಲ್ನಷ್ಟು ಸಕ್ಕರೆನ ಮಿಕ್ಸರ್ನಾಗ ಹಾಕಿ ಪುಡಿ ಮಾಡ್ಕೊಳಕತ್ತೀನಿ ರೀ. ನೋಡ್ರಿ ಅಗದಿ ಹಿಂಗೆ ಸಣ್ಣ ಆಗಬೇಕು. ಇದನ್ನು ಒಂದು ಬಟ್ಲಾಗ ತೆಗೆದಿಟ್ಬಿಟ್ಟು ಇದೇ ಮಿಕ್ಸಿ ಜಾರ್ನಾಗ 1 ಬಟ್ಲ ಹವೀಜ್ ಅಂದ್ರೆ ಧನಿಯಾ, 1/4 ಬಟ್ಟಲ್ನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕಿದ್ದಾರೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ ಹಿಂಗೆ ಸ್ವಲ್ಪ ಅವಳ್ಚೋಳು ಅಂದ್ರೆ ತರಿತರಿನೇ ಇರಬೇಕು. ಪೂರಾ ನೈಸ್ ಪುಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಕಡೆ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಗ್ಯಾಸಿಂದ ಕೆಳಗಿಳಿಸಿಟ್ಕೊಂಡೇನಿ ರೀ. ಪೂರ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಥರದ್ದು ಖಾರ ಪುಡಿ ಹಾಕಕತ್ತೀನಿ ರೀ. 2 ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ. ಇದು ಭಾಳ ಖಾರ ಇರೋದಿಲ್ಲ, ಅದ್ರ ಕಲರ್ ಮಾತ್ರ ಭಾಳ ಚಂದ ಕೆಂಪಗಿರುತ್ತೆ. 1 ಚಮಚದಷ್ಟು ಗುಂಟೂರು ಖಾರ ಪುಡಿ. ಭಾಳ ಖಾರ ಇರುತ್ತಿದ್ದು, ಅದ್ರ ಕಲರ್ ಮಾತ್ರ ಅಷ್ಟು ಕೆಂಪಗಿರೋದಿಲ್ಲ. ಆಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ರೆಡಿ ಮಾಡಿದ್ದು ಚೂಡಾ ಮಸಾಲೆ ಇತ್ತಲ್ರಿ, ಅದನ್ನು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಕತ್ತೀನಿ. ಧನಿಯಾ ಮತ್ತು ಜೀರಿಗೆನ ಹುರಿಬಾರ್ದು, ಹಂಗೆ ಹಸಿದ ಪುಡಿ ಮಾಡ್ಕೋಬೇಕು. ಖಾರ ಪುಡಿ, ಮಸಾಲೆ ಪುಡಿ, ಉಪ್ಪು ಈ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋಬೋದು. ಆದ್ರೆ ನೀವೇನ್ರಿ ಫಸ್ಟ್ ಟೈಮ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಚೂಡಾ ಮಾಡಕತ್ತಿದ್ರಪ್ಪ ಅಂತಂದ್ರೆ ನಾ ಹೇಳಿದ ಎಲ್ಲ ಅಳತಿನ ಕರೆಕ್ಟಾಗಿ ಫಾಲೋ ಮಾಡಿ ನೋಡ್ರಿ, ಅಗದಿ ಪರ್ಫೆಕ್ಟ್ ಚೂಡಾ ರೆಡಿ ಆಗ್ತಾವೆ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದ್ರಾಗ ಸ್ವಲ್ಪ ಚುನ್ಮರಿ ಹಾಕೋಂತ ಮಿಕ್ಸ್ ಮಾಡ್ಕೋತ ಹೋಗಬೇಕು.
ಆಮೇಲೆ ಎಲ್ಲ ಚುನ್ಮರಿ ಹಾಕಿದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಬೇಡ ಅಂತಂದ್ರೆ ಬಿಡ್ಬೋದು, ನಡಿತೈತೆ ಹಾಕಲಿಲ್ಲ ಅಂತಂದ್ರೆ. ಆದ್ರೆ ಸ್ವಲ್ಪ ಸಕ್ಕರೆ ಪುಡಿ ಹಾಕೋದ್ರಿಂದ ಚೂಡಾ ಭಾಳ ರುಚಿ ಆಗ್ತಾವೆ. ಇಷ್ಟು ಚುನ್ಮರಿಗೆ 1.5 ಕಪ್ಪಷ್ಟು ಎಣ್ಣೆ ಕರೆಕ್ಟ್ ಆಗತ್ತೆ. ನಿಮ್ಗೇನ್ರಿ ಚೂಡಾ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಇನ್ನೂ ಒಂದು 2 ಟೇಬಲ್ ಸ್ಪೂನು ಇಲ್ಲ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು. ನಾ ಇಲ್ಲೇ ಹಾಕಕತ್ತಿಲ್ಲ. ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ನೋಡ್ರಿ. ಈಗ ಏನರ ಕಡಿಮೆ ಆಗಿತ್ತಂದ್ರೆ ಹಾಕೋಬೋದು. ನಂಗಿಲ್ಲಿ ಖಾರ ಮತ್ತು ಉಪ್ಪು ಎರಡೂ ಕಡಿಮೆ ಆಗಿತ್ತು ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ 2 ಥರದ್ದು ಖಾರ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತೇನೆ. ಹಿಂಗೆ 2 ಕೈಲೇ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಚೂಡಾ ಭಾಳ ಚಲೋತಂಗೆ ಮಿಕ್ಸ್ ಆಗ್ತಾವೆ. ಈ ಸ್ಟೆಪ್ಪು ಭಾಳ ಮುಖ್ಯ. ಆಮೇಲೆ ನೀವು ಯಾವಾಗರೇ ಚೂಡಾ ಮಾಡೋ ಮುಂದೆ ಅಕಸ್ಮಾತಾಗಿ ಚೂಡಾಕ್ಕೆ ಎಣ್ಣೆ ಜಾಸ್ತಿ ಆತಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿ ಹಾಕ್ರಿ. ಅವಾಗ ಅದು ಎಣ್ಣೆ ಹಿರ್ಕೊಳುತ್ತೆ ಮತ್ತು ಚೂಡಾನು ಭಾಳ ರುಚಿ ಆಗ್ತಾವೆ. ಟ್ರೈ ಮಾಡಿ ನೋಡ್ರಿ. ಚಲೋತಂಗೆ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿಯೊಳಗೆ ಇವನ್ನ ಸ್ವಲ್ಪ ಹೊತ್ತನ ಹುರಿಬೇಕು. ಹುರಿಯೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆದ್ರೆ ಹಿಂಗೆ ಹುರಿದ್ರೆ ಚೂಡಾ ಭಾಳ ಗರಿ ಗರಿ ಆಗ್ತಾವೆ. ಖಾಲಿ ಆಗೋ ತನಕ ಹಿಂಗೆ ಕ್ರಿಸ್ಪಿನ ಇರ್ತಾವೆ. ಲಕ್ಷ್ಯ ಇರಲಿ, ಒಟ್ಟ ಕೈ ಬಿಡಬಾರ್ದು. ಸ್ವಲ್ಪ ಏನರೆ ಕೈ ಬಿಟ್ರಪ್ಪ ಅಂತಂದ್ರೆ ತಳ್ದಾಗ ಹೊತ್ತಕ್ಕೆ ಶುರು ಆಗೇ ಬಿಡುತ್ತೆ. ಅವಾಗ ಚೂಡಾ ಟೇಸ್ಟ್ ಹಾಳಾಗುತ್ತೆ. ಸಣ್ಣ ಉರಿಯೊಳಗೆ ಹುರಿಯಾಕತ್ತು ಒಂದು 8-10 ನಿಮಿಷ ಆತ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಗರಿ ಗರಿ ಅದು. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತನ ಇವನ್ನ ಹಿಂಗೆ ಬಿಡ್ಬೇಕು, ಕಡಾಯಿ ಒಳಗೆ ಬಿಡಬೇಕು. ಇವು ತಣ್ಣಗಾದ್ಮೇಲೆ ಇನ್ನಷ್ಟು ಗರಿ ಗರಿ ಆಗ್ತಾವೆ. ಪೂರ ತಣ್ಣಗಾದ್ಮೇಲೆ ಒಂದು ಏಟೆಡ್ ಡಬ್ಬ್ಯಾಗ ಇಲ್ಲ ಅಂತಂದ್ರೆ ಜಿಪ್ ಪೌಚ್ನಾಗ ಹಾಕ್ರಿ. 10-15 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಜೋಡಿ ಮಸ್ತ್ ಖಾರ ಚೂಡಾನ ಎಂಜಾಯ್ ಮಾಡ್ರಿ. ಇಷ್ಟೊತ್ತು ಎಂಡ್ ಮಟ ನೀವು ಈ ವಿಡಿಯೋ ನೋಡಿರಪ್ಪ ಅಂತಂದ್ರೆ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡೀನಿ. ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.